ಹಲೋ ನಮಸ್ಕಾರ. ಜಿಪಿಎಸ್ ನ 2ನೇ ಎಪಿಸೋಡಿಗೆ ಗೆಸ್ಟ್ ಆಗಿ ಬಂದಂತಹ ಡಾಕ್ಟರ್ ಸರೋಜಾ ಪಾಟೀಲ್, ಎಂಬಿಬಿಎಸ್ ಎಂಡಿ ಡರ್ಮಟಾಲಜಿ ಚರ್ಮರೋಗ ತಜ್ಞರು, ಪ್ರಸ್ತುತವಾಗಿ ಗದಗ ಸಿಟಿಯಲ್ಲಿ ಸುರಕ್ಷಾ ಕ್ಲಿನಿಕ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಿಮಗೆ ಸ್ವಾಗತ ಮ್ಯಾಮ್. ಮ್ಯಾಮ್, ನಾವು ಇವತ್ತು ಸೆಲೆಕ್ಟ್ ಮಾಡಿದ ಟಾಪಿಕ್ ಹೇರ್ ಫಾಲ್ ಮತ್ತೆ ಬಾಲ್ನೆಸ್ ಬಗ್ಗೆ ಮಾತಾಡೋಣ ಮ್ಯಾಮ್. ಹೇರ್ ಫಾಲ್ ಅಂತ ಬಂದ್ರೆ ಮಾಮೂಲಿ ಎಲ್ರಿಗೂ ಅಪ್ ಟು 100 ಹೇರ್ಸ್ ಪರ್ ಡೇ ಉದುರೋದು ನಾರ್ಮಲ್. ಓಕೆ, ಸೊ ಯಾವಾಗ ನಮ್ಗೆ ಮೋರ್ ದೆನ್ 100 ಹೇರ್ಸ್ ಉದುರ್ತಾ ಇದೆ ಅಥವಾ ಕೋಮ್ ಮಾಡಿದಾಗ ಕೈಯಲ್ಲೆಲ್ಲ ವಿ ಕ್ಯಾನ್ ಹೋಲ್ಡ್ ಮಾಡೋಷ್ಟು ಆಗುತ್ತೆ, ಅಥವಾ ನಮ್ ತಲೆಯಲ್ಲಿ ಯಾವಾಗ ಕಾಣಿಸುತ್ತೆ ಬಾಲ್ಡ್ ಪ್ಯಾಚ್, ಆ ಟೈಮಲ್ಲಿ ನಾವು ಅದನ್ನ ಬಾಲ್ನೆಸ್ ಅಂತ ಕರಿತೀವಿ. ಓಕೆ ಮ್ಯಾಮ್, ಹೇರ್ ಫಾಲ್ ಟೈಪ್ಸ್ ಹೇಳಿ ಮ್ಯಾಮ್, ಟೈಪ್ಸ್ ಹೇಳ್ಕೊಡಿ. ಓಕೆ, ಬ್ರಾಡ್ ಆಗಿ ನಾವು ಸ್ಕಾರಿಂಗ್ ಅಲೋಪೇಶಿಯಾ, ನಾನ್ ಸ್ಕಾರಿಂಗ್ ಅಲೋಪೇಶಿಯಾ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಈಗ ಸ್ಕಾರಿಂಗ್ ಅಂತ ಬಂದಾಗ ಅಲ್ಲಿ ನಮ್ಗೆ ಹೇರ್ ರೂಟ್ ಎಲ್ಲ ಡೆತ್ ಆಗಿರುತ್ತೆ, ಮೀನ್ಸ್ ನ್ಯೂ ಹೇರ್ ನ ಪ್ರೊಡ್ಯೂಸ್ ಮಾಡುವಂತ ಯಾವ್ದು ಕೆಪಾಸಿಟಿ ಇರಲ್ಲ. ಸೊ ಅದನ್ನ ನಾವು ಸ್ಕಾರಿಂಗ್ ಅಲೋಪೇಶಿಯಾ ಅಂತ ಕರಿತೀವಿ. ನಾನ್ ಸ್ಕಾರಿಂಗ್ ಅಲೋಪೇಶಿಯಾ ಇದನ್ನ ಯಾಕೆ ನಾವು ನಾನ್ ಸ್ಕಾರಿಂಗ್ ಅಂತ ಕರಿತೀವಿ ಅಂದ್ರೆ ಇದರಲ್ಲಿ ನಾವು ಕೂದಲು ಬರೋ ಚಾನ್ಸ್ ಇರುತ್ತೆ, ಬೇರೆ ಸ್ಕಾರಿಂಗ್ ಅಲ್ಲಿ ಕೂದಲು ಬರೋ ಚಾನ್ಸ್ ಇರೋಲ್ಲ ವಾಪಸ್ಸು. ಸೊ ಅದಕ್ಕೋಸ್ಕರ ಈಗ ನಾನ್ ಸ್ಕಾರಿಂಗ್ ಅಂತ ಬಂದಾಗ ಟೀಲೋಜನ್ ಎಫ್ಲಿಯಮ್ ಮೋಸ್ಟ್ ಕಾಮನ್ ಆಗಿ ನಾವು ನಮ್ ಜನದಲ್ಲಿ ಕಾಣುವಂಥದ್ದು. ಅದ್ ಬಿಟ್ರೆ ಹಾರ್ಮೋನಲ್ ಹೇರ್ ಲಾಸ್ ಲೈಕ್ ಆಂಡ್ರೋಜೆನಿಕ್ ಅಲೋಪೇಶಿಯಾ ಅಂತ ಕರಿತೀವಿ. ಅದರಲ್ಲಿ ಫಿಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಆಗಿರ್ಬೋದು, ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಆಗಿರ್ಬೋದು. ಇನ್ನೊಂದು ಅಂದ್ರೆ ಮೋಸ್ಟ್ ಕಾಮನ್ ಎಲ್ಲಾ ಕಡೆ ಆಲ್ಮೋಸ್ಟ್ ಇತ್ತೀಚೆಗೆ ಜಾಸ್ತಿ ಆಗ್ತಿರೋದ್ರೆ ಅಲೋಪೇಶಿಯಾ ಏರಿಯೇಟಾ ಅಂತ ಬರುತ್ತೆ ಕಂಡೀಷನ್. ಅದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಟಿಕ್ಕಡಿ ಅಂತ ಕರಿತೀವಿ. ಓಕೆ, ಅದನ್ನ ಬಿಟ್ಟು ಇನ್ನೊಂದು ಸೈಕ್ಯಾಟ್ರಿಕಲ್ ಡಿಸಾರ್ಡರ್ ಇದೆ ಲೈಕ್ ಟ್ರೈಕೋಟಿಲೋಮೇನಿಯಾ ಅಂತ. ಆದ್ರೆ ಅದರಲ್ಲಿ ಏನಾಗುತ್ತೆ, ಟೀನೇಜರ್ಸ್ ಅವ್ರ ಕೂದಲನ್ನ ಅವ್ರು ಜಕ್ಕೊಂಡು ಜಾಸ್ತಿ ಎಳ್ದು ಆ ತರ ಹೇರ್ ಫಾಲ್ ಆಗಿರುತ್ತೆ. ಓಕೆ ಮ್ಯಾಮ್. ಈಗ ನಮ್ ಕಾಮನ್ ಆಗಿ ನೋಡುವಂತ ಸಮಸ್ಯೆ ಹೇರ್ ಫಾಲ್ ಆಗಿರೋದ್ರಿಂದ ಯಾವ ರಿಸ್ಕ್ ಫ್ಯಾಕ್ಟರ್ ಇದ್ರೆ ಈ ಹೇರ್ ಫಾಲ್ ಆಗುತ್ತೆ ಅಥವಾ ಬಾಲ್ನೆಸ್ ಆಗುತ್ತೆ ಮ್ಯಾಮ್? ಓಕೆ, ಸೊ ಈಗ ಹೇರ್ ಲಾಸ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬಂದ್ರೆ ಫಸ್ಟ್ ಅಂಡ್ ಮೋಸ್ಟ್ ಕಾಮನ್ ಜೆನೆಟಿಕ್. ಓಕೆ, ಜೆನೆಟಿಕ್ ಅಂತಂದ್ರೆ ಇನ್ ಕೇಸ್ ಫಾದರ್ ಅಲ್ಲಿ ಏನಾದ್ರು ಹೇರ್ ಲಾಸ್ ಇದ್ರೆ ನಾವು ದೆನ್ ಅರ್ಲಿ ಏಜ್ ಅಲ್ಲಿ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಕರಿತೀವಿ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಫಾದರ್ ಅಲ್ಲಿ ಬಾಲ್ನೆಸ್ ಇದ್ರೆ ಬೈ ದ ಏಜ್ ಆಫ್ 50 years 50% ಆಫ್ ಹೇರ್ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಅವಾಗ ಬೈ ದ ಏಜ್ ಆಫ್ 80 years 80% ಆಫ್ ಹೇರ್ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಈಗ ಇದು ಸ್ಟ್ರಿಕ್ಟ್ ರೂಲ್ ಅಲ್ಲ, ಬಿಕಾಸ್ ನವ್ ಡೇಸ್ ಈಗ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬಾ ಚೇಂಜ್ ಆಗಿದೆ. ಲೈಕ್ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಅಥವಾ ಸ್ಲೀಪಿಂಗ್ ಹ್ಯಾಬಿಟ್ಸ್ ಆಗಿರ್ಬೋದು, ತುಂಬಾ ಚೇಂಜ್ ಆಗಿದೆ. ಸೊ ಅದರಿಂದಾಗಿ ಇನ್ನೂ ಬೇಗ ಅರ್ಲಿ ಏಜ್ ಅಲ್ಲೇ ಕಾಣಿಸ್ಕೊಳ್ತಾ ಇದೆ. ಅದನ್ನ ಬಿಟ್ಟು ನೆಕ್ಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಏಜ್. ಓಕೆ, ಸೊ ಏಜ್ ಆಗ್ತಾ ಆಗ್ತಾ ಹೇರ್ ಫಾಲ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಈಗ ಅಬ್ವಿಯಸ್ಲಿ ನಾವು 18 years ಅಲ್ಲಿ ಇರೋ ಹೇರ್ಸ್ ನ 50 years ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗಂಗಿಲ್ಲ. ಹೇರ್ ಡೆನ್ಸಿಟಿ ಅಬ್ವಿಯಸ್ಲಿ ಕಡಿಮೆ ಆಗುತ್ತೆ ಹೋಗುತ್ತೆ ವಿತ್ ಏಜಿಂಗ್. ಅದೇ ಬಿಟ್ಟರೆ ನೆಕ್ಸ್ಟ್ ಫ್ಯಾಕ್ಟರ್ ಅಂದ್ರೆ ಅಂಡರ್ಲೈನ್ ಕಾಸಸ್. ಈಗ ಫಾರ್ ಎಕ್ಸಾಂಪಲ್ PCOD ಇತ್ತು, ಅಥವಾ ಥೈರಾಯ್ಡ್ ಡಿಸಾರ್ಡರ್ ಇದೆ, ಅಥವಾ ಏನಾದ್ರೂ ಕ್ಯಾನ್ಸರ್ ಏನಾದ್ರು ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೂ ಹೇರ್ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಥೈರಾಯ್ಡ್ ಇಸ್ ಮೋಸ್ಟ್ ಕಾಮನ್ ಇವಾಗ ಹೆಣ್ಮಕ್ಳ ಹತ್ರ ತುಂಬಾ. ಸೊ ಥೈರಾಯ್ಡ್ ಇಸ್ ಆಲ್ಸೋ ಮೋಸ್ಟ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಫಾರ್ ಹೇರ್ ಫಾಲ್. ನೆಕ್ಸ್ಟ್ ಅಂತಂದ್ರೆ ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲ್ ಆಫ್ ಸ್ಲೀಪ್, ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಓವರ್ ನೈಟ್ ಸ್ಕ್ರೀನ್ ಟೈಮ್, ಲೈಕ್ ಟೂ ಮಚ್ ಈಟಿಂಗ್ ಔಟ್ ಸೈಡ್, ಲ್ಯಾಕ್ ಆಫ್ ನ್ಯೂಟ್ರಿಷನಲ್ ಫುಡ್, ಆರ್ ಬಿಕಾಸ್ ಆಫ್ ದ ಡಯಟ್ ಅಂತ ಹೇಳ್ಬಿಟ್ಟು ಸಿಗ್ನಿಫಿಕೆಂಟ್ ವೇಟ್ ಲಾಸ್ ಏನಾದ್ರು ಮಾಡಿದ್ರೆ ಹೇರ್ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಅದನ್ನ ಬಿಟ್ರೆ ನೆಕ್ಸ್ಟ್ ಫ್ಯಾಕ್ಟರ್ ಅಂತಂದ್ರೆ ಟೂ ಮಚ್ ಯೂಸ್ ಆಫ್ ಹೇರ್ ಕಾಸ್ಮೆಟಿಕ್ಸ್. ಹೇರ್ ಕಾಸ್ಮೆಟಿಕ್ಸ್ ಅಂತಂದ್ರೆ ಯಾವುದೇ ಹೇರ್ ಪ್ರೊಸೀಜರ್ಸ್ ಆಗಿರ್ಬೋದು, ಲೈಕ್ ಹೇರ್ ಸ್ಟ್ರೈಟ್ನಿಂಗ್ ಆರ್ ಹೇರ್ ಕಲರಿಂಗ್ ಆರ್ ಹೇರ್ ಬ್ಲೀಚಿಂಗ್. ಸೊ ಇದರಿಂದನೂ ತುಂಬಾ ಸಲ ಯೂಸ್ ಮಾಡ್ಕೊಳ್ಳೋದ್ರಿಂದನೂ ಹೇರ್ ಬ್ರೇಕೇಜ್ ಅಲ್ಲಿ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಮ್ಯಾಮ್, ಈಗ ಟೀನೇಜ್ ಮತ್ತೆ ಅಡಲ್ಟ್ಹುಡ್ಗೆ ಹೇರ್ ಲೈನ್ ಪ್ಯಾಟರ್ನ್ ಯಾವ ತರ ಇರುತ್ತೆ? ಓಕೆ, ಸೊ ನನ್ನ ಹತ್ರ ತುಂಬಾ ಟೀನೇಜ್ ಅಲ್ಲಿ ಲೈಕ್ ಅರೌಂಡ್ 18, 19, 20 ವಯಸ್ಸಲ್ಲೂ ಬರ್ತಾರೆ ಹುಡುಗರು, ಸ್ಪೆಷಲಿ ಹೇರ್ ಫಾಲ್ ಆಗ್ತಾ ಇದೆ ಅಂತ. ಸೊ ಈಗ ಒಂದು ಟೀನೇಜ್ ಇಂದ ಅಡಲ್ಟ್ಹುಡ್ ಹೋಗ್ಬೇಕಾದ್ರೆ ಮೆಚುರೇಷನ್ ಆಫ್ ಹೇರ್ ಲೈನ್ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್ ಚಿಕ್ಕ ಹುಡುಗರಲ್ಲಿ ಅಥವಾ ಟೀನೇಜ್ ಅಲ್ಲಿ ಹೇರ್ ಲೈನ್ ಅನ್ನೋದು ಒಂದ್ ಸ್ವಲ್ಪ ಸರ್ಕ್ಯುಲರ್ ಆಗಿ ಇರುತ್ತೆ ತಲೆ ಮೇಲೆ. ಬಟ್ ಮೆಚುರೇಷನ್ ಆಫ್ ಹೇರ್ ಲೈನ್ ಏನಾಗುತ್ತೆ, ಸ್ವಲ್ಪ ವಿ ಶೇಪ್ ಆಫ್ ಹೇರ್ ಲಾಸ್ ಆಗುತ್ತೆ. ಸೊ ಅದನ್ನ ಮ್ಯಾಚುರೇಷನ್ ಆಫ್ ಹೇರ್ ಲೈನ್ ಅಂತಾರೆ. ಅದು ಫಿಸಿಯೋಲಾಜಿಕಲ್, ಅದು ನಾರ್ಮಲ್. ಅದರಿಂದ ಯಾವ್ದು ಹೇರ್ ಫಾಲ್ ಆಗ್ತಿದೆ ಅಂತ ಏನು ಅಲ್ಲ, ಅದಕ್ಕೆ ಯಾವ್ದೇ ತರದ ಟ್ರೀಟ್ಮೆಂಟ್ ಬೇಕಾಗಲ್ಲ.
ಮ್ಯಾಮ್ ಈಗ ನಾವು ಹೇರ್ ಫಾಲ್ ಮತ್ತೆ ಬಾಲ್ನೆಸ್ ಬಗ್ಗೆ ಮಾತಾಡಿದ್ವಿ, ಅದ್ರ ಟ್ರೀಟ್ಮೆಂಟ್ ನ ನೆಕ್ಸ್ಟ್ ನೋಡೋಣ. ಬಟ್ ಈಗ ನಾವು ಸದ್ಯದ ಮಟ್ಟಿಗೆ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಬಗ್ಗೆ ನಮ್ಗೆ ಹೇಳ್ಕೊಡಿ ಮ್ಯಾಮ್. ಅಂದ್ರೆ ನಾವು ಹೇರ್ ಶಾಂಪೂನ ಯೂಸ್ ಮಾಡ್ತಿದೀವಿ, ಹೇರ್ ಆಯಿಲ್ ಯೂಸ್ ಮಾಡ್ತೀವಿ, ಹೇರ್ ವ್ಯಾಕ್ಸ್, ಹೇರ್ ಜೆಲ್ ಯೂಸ್ ಮಾಡ್ತೀವಿ, ಹೇರ್ ಸೀರಮ್ ಯೂಸ್ ಮಾಡ್ತೀವಿ, ಅದಾದ್ಮೇಲೆ ಸ್ಟ್ರೇಟ್ನಿಂಗ್ ಅಂತ ಪ್ರೊಸೀಜರ್ ನ ಮಾಡ್ಕೋತೀವಿ, ಅಥವಾ ಕಂಡೀಷನರ್ಸ್ ಯೂಸ್ ಮಾಡ್ತೀವಿ. ಸೊ ಒಂದೊಂದಾದ್ಮೇಲೆ ನಾವು ಅದನ್ನ ಡಿಸ್ಕಸ್ ಮಾಡೋಣ ಮ್ಯಾಮ್. ಅದ್ರದ್ದು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್, ಅಥವಾ ನೀವು ಯಾವಾಗ ಯೂಸ್ ಮಾಡ್ಬೇಕು ಅಥವಾ ಯಾವಾಗ ಯೂಸ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡಿ ಮ್ಯಾಮ್. ಫಸ್ಟ್ ಹೇರ್ ಶಾಂಪೂನ ಯಾವ ತರ ಯೂಸ್ ಮಾಡ್ಬೇಕು ಅಥವಾ ಯಾವ ತರ ಯೂಸ್ ಮಾಡಬಾರ್ದು ಮ್ಯಾಮ್? ಓಕೆ, ಸೊ ಇದೆಲ್ಲ ಬಂದ್ಬಿಟ್ಟು ಎಲ್ಲ ಕಾಮನ್ ಜನಕ್ಕೆ ತುಂಬಾ ಕನ್ಫ್ಯೂಸಿಂಗ್ ಕ್ವಶನ್ ಇದು. ಯಾವ್ದು ಯೂಸ್ ಮಾಡ್ಬೇಕು, ಯಾವ್ದು ಯೂಸ್ ಮಾಡಬಾರ್ದು, ಇದು ಎಷ್ಟ್ ಸಲ ಯೂಸ್ ಮಾಡ್ಬೇಕು, ಎಷ್ಟ್ ಸಲ ಯೂಸ್ ಮಾಡಬಾರ್ದು ಅಂತ. ಸೊ ಈಗ ನೀವು ಕೇಳಿದಾಗೆ ಹೇರ್ ಶಾಂಪೂ, ಸೊ ಹೇರ್ ನಾರ್ಮಲ್ ಹೇರ್ಸ್ಗೆ ಲೈಕ್ ವರ್ಜಿನ್ ಹೇರ್ಸ್ ಅಂತ ಕರಿತೀವಿ. ವರ್ಜಿನ್ ಹೇರ್ಸ್ ಮೀನ್ಸ್ ಯಾವ್ದು ಟ್ರೀಟ್ಮೆಂಟ್ ಆಗಿಲ್ಲ, ಮೀನ್ಸ್ ಯಾವ್ದು ಬ್ಲೀಚಿಂಗ್ ಆಗಲಿ ಹೇರ್ ಕಲರ್ ಆಗಲಿ ಆಗದೆ ಇರೋ ಹೇರ್ಸ್, ಅಂಡ್ ಅದ್ರಲ್ಲಿ ಯಾವ್ದು ಫ್ರಿಜಿ ಅಂತ ಇಲ್ಲ, ಆಯಿಲಿ ಅಂತ ಇಲ್ಲ. ಸೊ ಅವರು ಅಟ್ಲೀಸ್ಟ್ 3 times or 2 to 3 times in a week ಶಾಂಪೂನ ಮಾಡ್ಬೋದು. ಅಂಡ್ ಶಾಂಪೂ ಮಾಡ್ಬೇಕಾದ್ರೆ ಶಾಂಪೂದಲ್ಲಿ ಮೇನ್ ಆಗಿ ನಮ್ದು ಏನ್ ಎಫೆಕ್ಟ್ ಆಗ್ತಿದೆ ಅಂದ್ರೆ ಮೇನ್ ಗ್ರೀಸ್ ಏನಿದೆ, ಆಯಿಲಿ ಏನಿದೆ, ಡರ್ಟ್ ಏನಿದೆ, ಅದನ್ನ ನಾವು ಕ್ಲೀನ್ ಮಾಡೋದು ಎಫೆಕ್ಟ್ ಏನ್ ಮಾಡ್ತಾ ಇದೀವಿ ಹೊರತು ಶಾಂಪೂ ಇಂದ ಯಾವುದೇ ಹೇರ್ ಲಾಸ್ ಆಗ್ಲಿ ಅಥವಾ ಹೇರ್ ಗ್ರೋತ್ ಆಗ್ಲಿ ಎಫೆಕ್ಟ್ ಇರೋದಿಲ್ಲ. ಸೊ ವಾರದಲ್ಲಿ 2 ಸಲ ಇಸ್ ರಿಕಮೆಂಡೆಡ್ ಹೇರ್ ಶಾಂಪೂಯಿಂಗ್. ಲೈಕ್ ಒಂದು ವಿಷಯದಲ್ಲಿ ಏನಾಗುತ್ತೆ ಅಂದ್ರೆ, ಏನಾದ್ರೂ ಲೈಕ್ ಈಗ ಡ್ರೈ ಹೇರ್ಸ್ ಇರೋರು ಅಗೇನ್ ಸಲ್ಫೇಟ್ ಕಂಟೆಂಟ್ ಶಾಂಪೂ ಏನಾದ್ರೂ ಯೂಸ್ ಮಾಡಿದ್ರೆ ಇನ್ನೂ ಡ್ರೈ ಅಂಡ್ ಇನ್ನೂ ಫ್ರೀಜಿ ಆಗಿ ಇನ್ನೂ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದ ಟೈಪ್ ಆಫ್ ದೇರ್ ಹೇರ್ಸ್, ಲೈಕ್ ಡ್ರೈ ಆಗಿರ್ಬೋದು ಅಥವಾ ಆಯಿಲಿ ಹೇರ್ಸ್ ಆಗಿರ್ಬೋದು, ಆರ್ ಟ್ರೀಟೆಡ್ ಅಂತ ಬ್ಲೀಚ್ ಮಾಡಿರೋ ಹೇರ್ಸ್, ಅದು ಬೇಸ್ಡ್ ಆನ್ ದೇರ್ ಟೈಪ್ ಆಫ್ ಹೇರ್ಸ್ ಅವರು ಆ ಶಾಂಪೂನ ಚೂಸ್ ಮಾಡ್ಕೋಬೇಕು. ಸೊ ರೀಡಿಂಗ್ ಅಂದ್ರೆ ಶಾಂಪೂದಲ್ಲಿ ಇಂಗ್ರೀಡಿಯೆಂಟ್ಸ್ ನ ರೀಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಏನಂತಂದ್ರೆ, ಇಫ್ ಯಾರಾದ್ರೂ ವರ್ಕೌಟ್ ತುಂಬಾ ಮಾಡ್ತಾರೆ, ತುಂಬಾ ಸ್ವೆಟ್ ಆಗ್ತಾರೆ ಅಂದ್ರೆ ಅವರು ಡೈಲಿ ಶಾಂಪೂನು ಯೂಸ್ ಮಾಡ್ಕೋಬಹುದು. ಓನ್ಲಿ ಥಿಂಗ್ ಇಸ್ ಮೈಲ್ಡ್ ಶಾಂಪೂನ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ಶಾಂಪೂನ ಮೇನ್ಲಿ ನಾವು ಕ್ಲೀನ್ಸಿಂಗ್ ಯೂಸ್ ಮಾಡ್ತೀವಿ. ಸೊ ಅದ್ರ ಸಲುವಾಗಿ ಕ್ಲೀನ್ಸ್ ಮಾಡಕ್ಕೆ ವಾರಕ್ಕೆ 2 ರಿಂದ 3 ಸಾರಿ ಯೂಸ್ ಮಾಡ್ಬೇಕು. ಓಕೆ ಮ್ಯಾಮ್, ಹೇರ್ ಆಯಿಲ್ ನ ಯಾವ ತರ ಯೂಸ್ ಮಾಡ್ಬೇಕು ಮ್ಯಾಮ್, ಮತ್ತೆ ಯಾವ ಹೇರ್ ಆಯಿಲ್ ನ ಯೂಸ್ ಮಾಡ್ಬೇಕು? Okay, so hair oil is mainly for dry hairs and mainly in seasons like winter ಮತ್ತೆ rainy season ಇರುತ್ತಲ್ಲ, ಆ ಟೈಮಲ್ಲಿ ಫ್ರಿಜಿ ಹೇರ್ಸ್ ಜಾಸ್ತಿ ಆಗುತ್ತೆ. ಸೊ ಹೇರ್ ಆಯಿಲ್ ನ ರಿಕಮೆಂಡ್ ಮಾಡೋದು ಅಂತಂದ್ರೆ ವಾರದಲ್ಲಿ 2 ಸಲ. ಓಕೆ, ಅಂಡ್ ಬೆಸ್ಟ್ ಈಸ್ 2 hours ಬಿಫೋರ್ ಹೇರ್ ವಾಶ್. ಅಂದ್ರೆ ಹೇರ್ ವಾಶ್ ಇಂದ 2 ಗಂಟೆ ಮುಂಚಿತವಾಗಿ ಹೇರ್ ಆಯಿಲ್ ನ ಯೂಸ್ ಮಾಡ್ಬೇಕು. ಇಫ್ ಯಾರಿಗಾದ್ರೂ ಡ್ಯಾಂಡ್ರಫ್ ಇದೆ ಅಥವಾ ಸೆಬೋರಿಕ್ ಡರ್ಮಟೈಟಿಸ್ ಕಂಡೀಷನ್ ಇದೆ ಅಂದ್ರೆ ಅವರು ಹೇರ್ ಆಯಿಲ್ ನ ಯೂಸ್ ಮಾಡಬಾರ್ದು. ಸ್ಪೆಷಲಿ ಫಾರ್ ಸ್ಕಾಲ್ಪ್, ಅಂದ್ರೆ ನೆತ್ತಿಗೆ ಹೇರ್ ಆಯಿಲ್ ಹಚ್ಚಬಾರ್ದು. ಬಿಕಾಸ್ ಡ್ಯಾಂಡ್ರಫ್ ಆಗ್ತಿರೋದೇ ಎಣ್ಣೆಯಿಂದ, ಹೇರ್ ಆಯಿಲ್ ಹಚ್ಚಿದ್ರೆ ಮತ್ತೆ ಡ್ಯಾಂಡ್ರಫ್ ಊಟ ಕೊಟ್ಟಂಗೆ ಆಗುತ್ತೆ. ಸೊ ಹಚ್ಚಬಾರ್ದು. ಅಂಡ್ ಯಾವ ಹೇರ್ ಆಯಿಲ್ ಅಂತ ಬಂದಾಗ, ಸೊ ಇರೋ ಎಲ್ಲಾ ಆಯಿಲ್ ಅಲ್ಲಿ ಕೊಕೊನಟ್ ಆಯಿಲ್ ಒಂದೇ ನಮ್ಮ ಹೇರ್ ನ ಪೆನೆಟ್ರೇಟ್ ಮಾಡೋದು. ಸೊ ಕೊಕೊನಟ್ ಆಯಿಲ್ ಇಸ್ ದ ಬೆಸ್ಟ್ ಆಯಿಲ್ ಫಾರ್ ದ ಹೇರ್ಸ್. ಸೊ ಇನ್ನು ಕೆಲವೊಂದ್ ಕಡೆ ಅಂದ್ರೆ ಹಳ್ಳಿಗಳಲ್ಲಿ ಏನಿದೆ ಅಂತಂದ್ರೆ ಮ್ಯಾಮ್, ಸ್ಕೂಲ್ ಕಳಿಸ್ಬೇಕಾದ್ರೆ ಹುಡುಗಿಯರಿಗೆ ತಲೆಗೆ ಎಣ್ಣೆ ಹಚ್ಚಿ ಜಡೆ ಹಾಕಿ ಕಳಿಸ್ತಿರ್ತಾರೆ. ಸೊ ನೀವು ಹೇಳೋ ಪ್ರಕಾರ ಅದು ತಪ್ಪು ಪದ್ಧತಿ ಅಂತ ಅನ್ಸುತ್ತೆ. ಓಕೆ, ಸೊ ಕಂಪ್ಲೀಟ್ಲಿ ತಪ್ಪು ಆಗಿರ್ಲಿಕ್ಕಿಲ್ಲ. ಬಿಕಾಸ್ ಡ್ರೈ ಹೇರ್ಸ್ ಏನಾದ್ರು ಇದ್ರೆ ಅವ್ರು ಯೂಸ್ ಮಾಡ್ಬೋದು. ಬಟ್ ಇಷ್ಟೊಂದು ಕ್ರೋನಿಕ್ ಅಲ್ಲಿ ನಾವು ಸಜೆಸ್ಟ್ ಮಾಡಲ್ಲ. ಜಸ್ಟ್ 2 hours ಬಿಫೋರ್ ಇದ್ರೆ ಸಫಿಶಿಯಂಟ್ ಆಗುತ್ತೆ. ಸೊ ಎಣ್ಣೆ ಹಚ್ಚಿದ ಮೇಲೂ ಕೂಡ 2 hour ಆದ್ಮೇಲೆ ತಲೆನ ತೊಳಿಬೇಕು ಅಂತ ಹೇಳ್ತಾ ಇದ್ದೀರಾ ಮ್ಯಾಮ್. ಓಕೆ ಮ್ಯಾಮ್, ಈಗ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಏನೋ ಫಂಕ್ಷನ್ ಹೋಗ್ತಿದ್ದಾರೆ ಅಥವಾ ಹೊರಗಡೆ ಹೋಗ್ತಿದ್ದಾರೆ ಅಂದಾಗ, ಬಿಫೋರ್ ಹೊರಗಡೆ ಹೋಗೋಕ್ಕಿಂತ ಮುಂಚೆ ವ್ಯಾಕ್ಸ್ ಯೂಸ್ ಮಾಡ್ತಾರೆ ಅಥವಾ ಹೇರ್ ಜೆಲ್ ನ ಯೂಸ್ ಮಾಡ್ತಾರೆ. ಅದ್ರದ್ದು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಏನಿದೆ ಮ್ಯಾಮ್? ಓಕೆ, ಸೊ ಇದು ಒಂಥರ ಕಾಮನ್ ಗ್ರೂಮಿಂಗ್ ಪ್ರಾಡಕ್ಟ್ ಯೂಸ್ ಮಾಡೋದು ಎಲ್ಲರೂ. ಸೊ ಹೇರ್ ವ್ಯಾಕ್ಸ್, ಹೇರ್ ಜೆಲ್ ಅಲ್ಲಿ ಇದನ್ನ ಟೂ ಫ್ರೀಕ್ವೆಂಟ್ ಯೂಸ್ ನ ನಾವು ರಿಕಮೆಂಡ್ ಮಾಡಲ್ಲ. ಯಾಕಂದ್ರೆ ಅದ್ರಲ್ಲಿ ಏನಾಗುತ್ತೆ, ಹೇರ್ ನ ಸೆಟ್ ಆಗೋದಕ್ಕೋಸ್ಕರ ಸರ್ಟನ್ ಹೇರ್ ಫಿಲಮೆಂಟ್ಸ್ ನ ಅದು ಡ್ರೈ ಅಪ್ ಮಾಡ್ಬೋದು ಅಥವಾ ಬ್ರೇಕು ಮಾಡ್ಬೋದು. ಸೊ ನಾವು ಫ್ರೀಕ್ವೆಂಟ್ ಯೂಸ್ ನ ರಿಕಮೆಂಡ್ ಮಾಡಲ್ಲ. ಓಕೆ ಮ್ಯಾಮ್, ಮತ್ತೆ ಹೇರ್ ಕಲರಿಂಗ್ ಮಾಡ್ತಾರೆ ಮ್ಯಾಮ್. ಸೊ ಹೇರ್ ಕಲರಿಂಗ್ ಮಾಡೋದ್ರಿಂದ ಯಾವ ತರ ಎಫೆಕ್ಟ್ ಆಗುತ್ತೆ ಮ್ಯಾಮ್ ಹೇರ್ಗೆ? ಓಕೆ, ಸೊ ಅಗೇನ್ ಹೇರ್ ಕಲರ್ ಅಂತ ಬಂದಾಗ ಅದರಲ್ಲಿ 3 types ಆಗ್ತದೆ. ಒಂದು ಟೆಂಪ್ರರಿ ಹೇರ್ ಕಲರಿಂಗ್, ಇನ್ನೊಂದು ಸೆಮಿ ಪರ್ಮನೆಂಟ್ ಹೇರ್ ಕಲರಿಂಗ್, ಅಂದ್ರೆ ಇನ್ನೊಂದು ಪರ್ಮನೆಂಟ್ ಹೇರ್ ಕಲರಿಂಗ್ ಅಂತ ಇದೆ. ಸೊ ಈಗ ಟೆಂಪ್ರರಿ ರಿಸ್ಕ್ ಫ್ಯಾಕ್ಟರ್ ನೋಡಿದ್ರೆ, ಅಂದ್ರೆ ನಮ್ಮ ಹೇರ್ಗೆ ಹಾನಿ ಆಗೋದು ನೋಡಿದ್ರೆ, ಆಬ್ವಿಯಸ್ಲಿ ಟೆಂಪ್ರರಿ ಕಲರ್ ಇಸ್ ಬೆಟರ್ ದೆನ್ ಸೆಮಿ ಪರ್ಮನೆಂಟ್ ಕಲರ್ ಅಂಡ್ ಪರ್ಮನೆಂಟ್ ಕಲರ್. ಯಾಕಂದ್ರೆ ನಾವ್ ಎಷ್ಟು ಪರ್ಮನೆಂಟ್ ಆಗಿ ನೋಡ್ತೀವಿ ಅಷ್ಟು ನಮ್ಗೆ ಹೇರ್ ಡ್ಯಾಮೇಜ್ ಆಗಿ ಆಮೇಲೆ ಕಲರ್ ಟೇಕಪ್ ಆಗಿರುತ್ತೆ. ಸೊ ಹೇರ್ ಕಲರಿಂಗ್ ಅಂತ ಬಂದಾಗ ಟೆಂಪ್ರರಿ ಕಲರ್ ಇಸ್ ಬೆಟರ್ ಅಂತ ಹೇಳ್ತೀವಿ.
ಓಕೆ ಮ್ಯಾಮ್, ಕಲರಿಂಗ್ ಮಾಡೋದ್ರಿಂದ ಯಾವ ತರ ಎಫೆಕ್ಟ್ ಆಗುತ್ತೆ ಮ್ಯಾಮ್? ಓಕೆ, ಸೊ ಈಗ ಕಲರಿಂಗ್ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಟೆಂಪ್ರರಿ ಕಲರ್ ಅಲ್ಲಿ ಕೆಮಿಕಲ್ಸ್ ಇರ್ತವೆ. ಯಾವುದೇ ತರ ಕಲರ್ ಅಲ್ಲಾದ್ರೂ ಕೆಮಿಕಲ್ಸ್ ಇರ್ತವೆ. ಲೈಕ್ PPD ಅಂತ ಮೋಸ್ಟ್ ಕಾಮನ್ ಈಗ ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಅಮೋನಿಯಾ ಅಂತ ಕಂಟೆಂಟ್ ಇರುತ್ತೆ. ಸೊ ಅದರಿಂದ ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂದ್ರೆ ತಲೆ ಕೆರೆತ ಬರೋದು ಅಥವಾ ಗುಳ್ಳೆ ಆಗೋದು ಎಲ್ಲ ಚಾನ್ಸ್ ಇರುತ್ತೆ. ಸೊ ಒಂದ್ಸಲ ಅಲರ್ಜಿ ಆದ್ರೆ ನೆಕ್ಸ್ಟ್ ಟೈಮ್ ಹಚ್ಚಲೇಬಾರ್ದು. ಸೊ ಅದು ಒಂದು ಮೋಸ್ಟ್ ಕಾಮನ್ ಸೈಡ್ ಎಫೆಕ್ಟ್. ಅದನ್ನ ಬಿಟ್ರೆ ನೆಕ್ಸ್ಟ್ ಹೇರ್ ಬ್ಲೀಚಿಂಗ್ ಅಂತ ಮಾಡ್ತಾರೆ ಯಾವ್ದಾದ್ರು ಕಲರ್ ಮಾಡೋಕ್ಕಿಂತ ಮುಂಚೆ. ಸೊ ಹೇರ್ ಬ್ಲೀಚಿಂಗ್ ಅಂತಂದ್ರೆ ನಮ್ಮ ಹೀರೋ ಹೇರ್ ನ ವೈಟ್ ಕಲರ್ ಮಾಡ್ಬಿಟ್ಟು ಆಮೇಲೆ ಅದ್ರ ಮೇಲೆ ಕಲರ್ ಹಾಕ್ತಾರೆ. ಸೊ ಹೇರ್ ಬ್ಲೀಚಿಂಗ್ ಈಸ್ ನಾಟ್ ಅಡ್ವೈಸ್ಡ್. ಅದರಿಂದ ಏನಾಗುತ್ತೆ, ಸ್ಟ್ರಾಂಗ್ ಆಗಿರೋ ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ನಮ್ ಹೇರ್ಗೆ ಇನ್ನೂ ಮೋರ್ ಡ್ಯಾಮೇಜ್ ಆಗಿ ಬ್ರೇಕೇಜ್ ಆಗೋ ಚಾನ್ಸ್ ಇರುತ್ತೆ. ಓಕೆ ಮ್ಯಾಮ್, ಇಷ್ಟು ಸೈಡ್ ಎಫೆಕ್ಟ್ ಇದ್ರೂ ಸ್ವಲ್ಪ ಜನ ಯೂಸ್ ಮಾಡ್ತಿರ್ತಾರೆ. ಸೊ ಯಾವ ಫ್ರೀಕ್ವೆನ್ಸಿಲಿ ಯೂಸ್ ಮಾಡ್ಬೇಕು ಮ್ಯಾಮ್ ಅದನ್ನ? ಎನಿ ಟೈಪ್ ಆಫ್ ಹೇರ್ ಕಾಸ್ಮೆಟಿಕ್ ಪ್ರೊಸೀಜರ್ ಮಾಡಿದ್ರು ವರ್ಷದಲ್ಲಿ ಮೋರ್ ದೆನ್ 2 ಇಲ್ಲ 3 ಸಲ ಮ್ಯಾಕ್ಸಿಮಮ್ ಮಾಡಿಸ್ಕೋಬೇಕು. ಅದಕ್ಕಿಂತ ಜಾಸ್ತಿ ಮಾಡಿಸ್ಬಾರ್ದು. ತುಂಬಾ ಫ್ರೀಕ್ವೆಂಟ್ ಆಗಿ ಹೇರ್ ಕಾಸ್ಮೆಟಾಲಜಿ ಅಥವಾ ಹೇರ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಹೇರ್ ಬ್ರೇಕೇಜ್ ಆಗಿ ಅಂಡ್ ಸ್ಪ್ಲಿಟ್ ಎಂಡ್ಸ್ ಅಂಡ್ ಫ್ರೀ ಎಂಡ್ಸ್ ಆಗೋ ಚಾನ್ಸ್ ಇರುತ್ತೆ. ಓಕೆ ಮ್ಯಾಮ್, ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ತಿರ್ತಾರೆ ಮ್ಯಾಮ್, ಅಂದ್ರೆ ಫಂಕ್ಷನ್ ಟೈಮ್ ಅಲ್ಲಿ ಅಥವಾ ಯಾವ್ದೋ ಹೊರಗೆ ಹೋಗೋ ಟೈಮ್ ಅಲ್ಲಿ ಸ್ಟ್ರೈಟಿಂಗ್ ಮಾಡೋದು ಪ್ರೊಸೀಜರ್ಸ್ ಯಾವ ಇದಾವೆ ಅಥವಾ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಏನಿದೆ ಮ್ಯಾಮ್? ಈಗ ಹೇರ್ ಸ್ಟ್ರೈಟಿಂಗ್ ಅಂತ ಬಂದಾಗ ಹೇರ್ ಸ್ಟ್ರೈಟಿಂಗ್ ಅಲ್ಲಿ ಅಗೇನ್ ಒಂದು 3-4 ಟೈಪ್ ಇದಾವೆ. ಸೊ ಒಂದು ಸಿಂಪಲ್ ಬ್ಲೋ ಡ್ರೈ ಮಾಡ್ಕೊಂಡು ಐರನಿಂಗ್ ಮಾಡೋದು. ಓಕೆ, ಸೊ ಇದರಲ್ಲಿ ಮೆಕ್ಯಾನಿಕಲಿ ಬಿಕಾಸ್ ಟೆಂಪರೇಚರ್ ನ ರೈಸ್ ಮಾಡ್ಬಿಟ್ಟು ಐರನಿಂಗ್ ವಿತ್ ಬ್ಲೋ ಡ್ರೈ ಮಾಡ್ತಾ ಇರ್ತೀವಿ. ಸೊ ಇದ್ರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಇಫ್ ವೆಟ್ ಹೇರ್ಸ್ ಅಲ್ಲಿ ಏನಾದ್ರು ಕೂದಲು ಇನ್ನು ಹಸಿ ಇರ್ಬೇಕಾದ್ರೆ ಬ್ಲೋ ಡ್ರೈ ಅಲ್ಲಿ ಹೇರ್ ಐರನಿಂಗ್ ಮಾಡ್ಕೊಂಡ್ರೆ ಬಬಲ್ ಹೇರ್ ಅಂತ ಬರುತ್ತೆ. ಸೊ ಬಬಲ್ ಏರ್ ಅಂತಂದ್ರೆ ಕೂದಲು ಬಿಕಾಸ್ ಟೆಂಪರೇಚರ್ ಅಲ್ಲಿ ಅಟ್ಲೀಸ್ಟ್ 200 to 300 ಡಿಗ್ರಿ ಫ್ಯಾರನೈಟ್ ಇರುತ್ತೆ. ಸೊ ನಮ್ಮ ಹೇರ್ಸ್ ಅಷ್ಟೊಂದು ಟೆಂಪರೇಚರ್ ನ ಹ್ಯಾಂಡಲ್ ಮಾಡ್ಕೊಳ್ಳಲ್ಲ. ಆವಾಗ ಏರ್ ಬಬಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಯಾವಾಗ ಬಬಲ್ ಬರ್ಸ್ಟ್ ಆಗುತ್ತೆ ಅಗೇನ್ ಹೇರ್ ಬ್ರೇಕೇಜ್ ಅಂಡ್ ಹೇರ್ ಡ್ರೈನೆಸ್ ಆಗುತ್ತೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಟ್ರೀಟ್ಮೆಂಟ್ಸ್ ಲೈಕ್ ಮಾಡರ್ನ್ ಅಲ್ಲಿ ಬಂದಿದಾವೆ, ಎಲ್ಲ ಸಲೂನ್ ಅಲ್ಲೆಲ್ಲ ಸಿಗ್ತವೆ. ಲೈಕ್ ಸಿಸ್ಟಿನ್ ಟ್ರೀಟ್ಮೆಂಟ್, ಕೆರಾಟಿನ್ ಟ್ರೀಟ್ಮೆಂಟ್ ಅಂತ. ಅದ್ರಲ್ಲಿ ಏನಂತಂದ್ರೆ ನಾವು ಎಕ್ಸ್ಟ್ರಾ ಅಮಿನೋ ಆಸಿಡ್ಸ್ ಅಂತ ಇರುತ್ತೆ, ಅದನ್ನ ಹೇರ್ಸ್ ಹಾಕಿರ್ತೀವಿ. ಅವಾಗ ಹೇರ್ಸ್ ಸ್ವಲ್ಪ ಲೂಸ್ ಆಗಿ ಸ್ಟ್ರೇಟ್ ಆಗುತ್ತೆ. ಸೊ ಇನ್ನೊಂದು ಅಂದ್ರೆ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಅಂತ ಬರುತ್ತೆ. ಈ ಕೆರಾಟಿನ್ ಟ್ರೀಟ್ಮೆಂಟ್, ಸಿಸ್ಟಿನ್ ಟ್ರೀಟ್ಮೆಂಟ್ ಏನಿದೆಲ್ಲ ಅದು ಜಸ್ಟ್ 3 to 4 months ಅಷ್ಟೇ ಇರೋದು. ಬಟ್ ಇನ್ನೊಂದು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಮಿನರಲ್ಸ್ ಯೂಸ್ ಮಾಡಿರೋದ್ರಿಂದ ಅದಕ್ಕೆ ಹೇರ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಓಕೆ ಮ್ಯಾಮ್, ಈಗ ನಾವು ಎಲ್ಲ ಆಲ್ಮೋಸ್ಟ್ ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀವಿ ಅದರ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಯಾವ ತರ ಯೂಸ್ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದೇವೆ. ಈಗ ಹೇರ್ ಫಾಲ್ ಆಗ್ತಿದೆ ಅಥವಾ ಬಾಲ್ನೆಸ್ ಆಗ್ತಿದೆ ಅಂದಾಗ ಯಾವ ತರ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಬೇಕು ಮ್ಯಾಮ್? ಓಕೆ, ಸೊ ಈಗ ಬಾಲ್ನೆಸ್ ಆಗ್ತಿದೆ ಅಂದ್ರೆ ಯೂಶುವಲಿ ಯಾರು ಇಮಿಡಿಯೇಟ್ಲಿ ಡರ್ಮಟಾಲಜಿಸ್ಟ್ ಹತ್ರ ಬರಲ್ಲ. ಅವರು ಹೋಮ್ ರೆಮಿಡೀಸ್ ನೇ ಟ್ರೈ ಮಾಡ್ತಾರೆ. ಓಕೆ, ಸೊ ಇನ್ ಕೇಸ್ ಜಸ್ಟ್ ನಾರ್ಮಲ್ ಹೇರ್ ಫಾಲ್ ಆಗ್ತಿದ್ರೆ ಫಸ್ಟ್ ನಿಮ್ಮ ನ್ಯೂಟ್ರಿಷನಲ್ ಕಾಸ್ಟ್ ನ ಚೆಕ್ ಮಾಡ್ಕೊಳ್ಳಿ. ಊಟದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ತಿದಾನ, ಕರೆಕ್ಟ್ ಆಗಿ ಊಟ ಮಾಡ್ತಿದ್ದೀರಾ ಇಲ್ಲ, ಪ್ರಾಪರ್ ಆಗಿ ನ್ಯೂಟ್ರಿಷನ್ಸ್ ಬರ್ತಾ ಇದಲ್ಲ. ಬಿಕಾಸ್ ಹೊರಗಡೆ ತುಂಬಾ ತಿನ್ನೋದ್ರಿಂದ ಜಾಸ್ತಿ ನ್ಯೂಟ್ರಿಷನ್ ಬರ್ತಿರಲ್ಲ. ಅಂಡ್ ಫ್ರೂಟ್ಸ್ ವೆಜಿಟೇಬಲ್ಸ್ ಏನಾದ್ರು ಕಡಿಮೆ ಆಗಿದ್ರೆ ನ್ಯೂಟ್ರಿಷನ್ ಬರ್ತಿರಲ್ಲ. ಸೊ ಅಂತ ಟೈಮ್ ನಲ್ಲಿ ನೀವು ನ್ಯೂಟ್ರಿಷನ್ ನ ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಅದು ಬಿಟ್ರೆ ಬೇರೆ ಏನಾದ್ರು ಲೈಫಲ್ಲಿ ಸ್ಟ್ರೆಸ್ ಇದಾರ, ಲೈಕ್ ಲ್ಯಾಕ್ ಆಫ್ ಸ್ಲೀಪ್, ನಿದ್ದೆ ಕರೆಕ್ಟ್ ಆಗಿ ಮಾಡ್ತಿಲ್ಲ, ಕರೆಕ್ಟ್ ಆಗಿ ಮಲಗ್ತಿಲ್ಲ ಅಂತಂದ್ರೂ ಹೇರ್ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಅಂಡ್ ರೀಸೆಂಟ್ ಆಗಿ ಏನೇ ಸ್ಟ್ರೆಸ್ ಫ್ಯಾಕ್ಟರ್ ಇದ್ದಿದ್ರೆ ಲೈಕ್ ಏನೇ ಆಪರೇಷನ್, ಏನೇ ಸರ್ಜರಿ ಆಗಿತ್ತು, ಏನೇ ಟೈಫಾಯ್ಡ್, ಡೆಂಗ್ಯೂ, ಮಲೇರಿಯಾ ಏನಾದ್ರು ಆಗಿತ್ತು ಅಂದ್ರೆ ಅಥವಾ ಡೆಲಿವರಿ ಆಗಿದ್ರೆ ಆ ಸ್ಟ್ರೆಸ್ ಫ್ಯಾಕ್ಟರ್ ಆದ 3 ತಿಂಗಳಿಗೆ ಹೇರ್ ಫಾಲ್ ಆಗೋದು ತುಂಬಾ ಕಾಮನ್. ಅದಕ್ಕೆ ನಾವು ಟೀಲೋಜೆನಿಕ್ ಅಂತ ಕರಿತೀವಿ. ಓಕೆ, ಆ ಟೈಮಲ್ಲಿ ಬೇರೆ ಸ್ಟ್ರೆಸ್ ಮಾಡ್ಕೊಳ್ಳೋದೇನು ನೆಸೆಸರಿ ಇರಲ್ಲ. ಅನಾಜಿನ್ ಅಂತ ಹೇರ್ ಇರುತ್ತೆ, ಅದು ಗ್ರೋಯಿಂಗ್ ಹೇರ್. ಅದು ಬಿಟ್ರೆ ನೆಕ್ಸ್ಟ್ ಟೀಲೋಜನ್ ಅಂತ ಇರುತ್ತೆ, ಅದು ಫಾಲಿಂಗ್ ಹೇರ್. ಸೊ ಯಾವುದೇ ಸ್ಟ್ರೆಸ್ ಫ್ಯಾಕ್ಟರ್ ಅಲ್ಲಿ ಇದ್ದಾಗ ಅನಾಜಿನ್ ಹೇರ್ ಟೀಲೋಜನ್ ಹೇರ್ಗೆ ಕನ್ವರ್ಟ್ ಆಗಿರುತ್ತೆ. ಸೊ ಆ ಟೀಲೋಜನ್ ಹೇರ್ ಲೈಫ್ ಸ್ಪ್ಯಾನ್ ಇರೋದು 3 months ಮಾತ್ರ. ಸೊ ಅಬ್ವಿಯಸ್ಲಿ ಸೊ ಎನಿ ಸ್ಟ್ರೆಸ್ ಫ್ಯಾಕ್ಟರ್ ಇದ್ದಾಗ 3 months ಆದ್ಮೇಲೆ ಹೇರ್ ಫಾಲ್ ಆಗೋದು ಕಾಮನ್. ಆ ಟೈಮಲ್ಲಿ ನಿಮ್ದು ನ್ಯೂಟ್ರಿಷನ್, ನಿಮ್ದು ನಿದ್ದೆ ಕರೆಕ್ಟ್ ಮಾಡ್ಕೊಂಡ್ರೆ ಸಾಕು. ಅದು ಬಿಟ್ರೆ ಇನ್ನೂ ನಿಮ್ಗೆ ಡಿಸ್ಟ್ರೆಸಿಂಗ್ ಇದ್ರೆ ಹೇರ್ ಸೀರಮ್ಸ್ ಅವೈಲೇಬಲ್ ಇರ್ತವೆ, ಹೇರ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಅವೈಲೇಬಲ್ ಇರ್ತವೆ, ಅದನ್ನ ನೀವು ಕನ್ಸಲ್ಟ್ ಮಾಡಿ ತಗೊಳ್ಬಹುದು. ಮೇಲ್ ಪ್ಯಾಟರ್ನ್ ಮತ್ತೆ ಫಿಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ನೋಡ್ತೀವಿ, ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಇದೆ ಮ್ಯಾಮ್? ಓಕೆ, ನೀವು ಕೇಳಿದೀಗ ಹಾರ್ಮೋನಲ್ ಹೇರ್ ಲಾಸ್ ಏನ್ ಮಾಡ್ಬೇಕು ಅಂತ. ಸೊ ಹಾರ್ಮೋನಲ್ ಹೇರ್ ಲಾಸ್ ಅಂತ ಬಂದಾಗ ಒಂದು ಅಂಡರ್ಲೈನ್ ಕಾಸಸ್ ಲೈಕ್ ಫಿಮೇಲ್ ಅಲ್ಲಿ ಅಂದ್ರೆ ಮೋಸ್ಟ್ ಕಾಮನ್ ಅಂದ್ರೆ PCOD ಕಾಸ್, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ಫಸ್ಟ್ ರೂಲ್ ಔಟ್ ಮಾಡಿ ಅವ್ರಿಗೆ ಸರ್ಟನ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳಲೇಬೇಕು. ಓಕೆ, ಅದರ ಜೊತೆಗೆ ಮಿನಾಕ್ಸಿಡಿಲ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಬಟ್ ಮಿನಾಕ್ಸಿಡಿಲ್ ಅಂದ್ಕೊಳ್ಳೆ ಒಂದು ಮಿತ್ ಇದೆ, ಏನಂದ್ರೆ ಮಿನಾಕ್ಸಿಡಿಲ್ ಇಂದ ಉಲ್ಟಾ ಹೇರ್ ಲಾಸ್ ಆಗುತ್ತೆ ಅಥವಾ ಬಿಟ್ಕೊಳ್ಳೆ ಹೇರ್ ಲಾಸ್ ಆಗುತ್ತೆ ಅಂತ. ಸೊ ಬಿಟ್ಕೊಳ್ಳೆ ಹೇರ್ ಲಾಸ್ ಆಗೋದು ಕಾಮನ್, ಅದು ದಟ್ ಇಸ್ ಲೈಕ್ ನೋನ್.
ಹಾಗೆ ಆಗುತ್ತೆ. ಬಟ್ ಅದಕ್ಕೆ ಮಿನಾಕ್ಸಿಡಿಲ್ ಇನಿಷಿಯಲಿನೂ ಸ್ವಲ್ಪ ಹೇರ್ ಲಾಸ್ ಆಗುತ್ತೆ. ಮಿನಾಕ್ಸಿಲ್ ಟ್ರೀಟ್ಮೆಂಟ್ಗೆ ನಿಮ್ಗೆ ರಿಸಲ್ಟ್ಸ್ ನೋಡ್ಬೇಕಂದ್ರೆ 3 to 6 months. ಸೊ ಅದು ಮಿನಾಕ್ಸಿಲ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಆಂಡ್ರೋಜೆನಿಕ್ ಅಲೋಪೇಶಿಯಾ. ಆಕ್ಚುಲಿ ಅದು ಮೇಲಲ್ಲಿ ಬಂದ್ರೆ ನಾವು 5% ಮಿನಾಕ್ಸಿಲ್ ಅಂತ ಕೊಡ್ತೀವಿ. ಬಟ್ ಕನ್ಸಿಸ್ಟೆನ್ಸಿ ಬೇಕು, ನಮ್ದು ಯಾವುದೇ ಟ್ರೀಟ್ಮೆಂಟ್ ಆದ್ರೂ ಕನ್ಸಿಸ್ಟೆನ್ಸಿ ಬೇಕು. ಅಟ್ಲೀಸ್ಟ್ ಫಾರ್ 6 months ಅಪ್ಲೈ ಮಾಡಿದಾಗ ರಿಸಲ್ಟ್ಸ್ ಕಾಣ್ತದೆ. ಓಕೆ ಮ್ಯಾಮ್, ಈಗ ಮೇಲ್ ಅಲ್ಲಿ ಯೂಸ್ ಮಾಡಿದ್ರೆ 5% ಮತ್ತೆ ಫಿಮೇಲ್ ಅಲ್ಲಿ ಯೂಸ್ ಮಾಡಿದ್ರೆ 2% ಮಿನಾಕ್ಸಿಡಿಲ್ ನ ಯೂಸ್ ಮಾಡ್ಬೇಕು ಮ್ಯಾಮ್. ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ ಮ್ಯಾಮ್ ಇದಕ್ಕೆ? ಓಕೆ, ಸೊ ಮಿನಾಕ್ಸಿಡಿಲ್ ಅಲ್ಲೂ 2 ತರ ಇದೆ. ಲೈಕ್ ಒಂದು ವಾಟರ್ ಬೇಸ್ಡ್, ಇನ್ನೊಂದು ಆಲ್ಕೋಹಾಲ್ ಬೇಸ್ಡ್ ಅಂತ. ಸೊ ಆಲ್ಕೋಹಾಲ್ ಬೇಸ್ಡ್ ಗೆ ತುಂಬಾ ಜನಕ್ಕೆ ಇರಿಟೇಷನ್ ಆಗುತ್ತೆ. ಓಕೆ, ಇರಿಟೇಷನ್ ಅಂದ್ರೆ ಸ್ಕಾಲ್ಪ್ ರೆಡ್ನೆಸ್ ಆಗ್ಬೋದು, ಡ್ಯಾಂಡ್ರಫ್ ಜಾಸ್ತಿ ಆಗ್ಬೋದು. ಆ ಟೈಮಲ್ಲಿ ವಾಟರ್ ಬೇಸ್ ನವರು ಯೂಸ್ ಮಾಡ್ಕೋಬಹುದು. ಸೊ ಅಂಡ್ ಈವನ್ ಯಾರಿಗಾದ್ರೂ ಮೈಗ್ರೇನ್ ಏನಾದ್ರು ಇದ್ರೆ ಮೈಗ್ರೇನ್ ಅಗ್ರಿವೇಟ್ ಆಗ್ಬೋದು. ಬಿಕಾಸ್ ಮಿನಾಕ್ಸಿಡಿಲ್ ಏನು ಸ್ವಲ್ಪ ಬ್ಲಡ್ ವೆಸಲ್ಸ್ ನ ಡೈಲೇಟ್ ಮಾಡಿ ನಮ್ಗೆ ಕೂದಲು ಬೇಕಾಗಿರೋ ನ್ಯೂಟ್ರಿಯನ್ಸ್ ಜಾಸ್ತಿ ಕೊಡಕ್ ಹೆಲ್ಪ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಮೈಗ್ರೇನ್ ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ಅಂದ್ರೆ ಹೆಡ್ಏಕ್, ಮೈಗ್ರೇನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ಬೋದು. ಸೊ ಯಾರಿಗಾದ್ರೂ ಸ್ಕಾಲ್ಪ್ ಇರಿಟೇಷನ್ ಅಥವಾ ಡ್ಯಾಂಡ್ರಫ್ ಏನಾದ್ರು ಜಾಸ್ತಿ ಆಯ್ತು ಬಿಕಾಸ್ ಆಫ್ ಮಿನಾಕ್ಸಿಡಿಲ್ ಅಂತಂದ್ರೆ ಓರಲ್ ಟ್ಯಾಬ್ಲೆಟ್ ನ ಶಿಫ್ಟ್ ಮಾಡ್ಕೋಬಹುದು. ಮ್ಯಾಮ್, ಮಿನಾಕ್ಸಿಡಿಲ್ ಬಿಟ್ರೆ ಮತ್ತೆ ಯಾವ್ದಾದ್ರು ಟ್ರೀಟ್ಮೆಂಟ್ ಕೊಡಬಹುದಾ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ? ಸೊ ಮಿನಾಕ್ಸಿಲ್ ಜೊತೆ ಫಿನಾಸ್ಟ್ರೈಡ್ ನ ಕೊಡ್ಬೋದು. ಓಕೆ, ಬಟ್ ಒಂದ್ ಮಿತ್ ಇದೆ, ಏನಂದ್ರೆ ಫಿನಾಸ್ಟ್ರೈಡ್ ಅಲ್ಲಿ ಇಂಪೊಟೆನ್ಸಿ ಆಗುತ್ತೆ ಅಂತ. ಓಕೆ, ದಟ್ ಇಸ್ ಲ್ಯಾಕ್ ಆಫ್ ಸೆಕ್ಷುವಲ್ ಡಿಸೈರ್ ಆಗುತ್ತೆ ಅಂತ ಮಿತ್ ಇದೆ. ಬಟ್ ಫಿನಾಸ್ಟ್ರೈಡ್ ಇಂದ ಓರಲ್ ಟ್ಯಾಬ್ಲೆಟ್ ಫಾರ್ ಲಾಂಗರ್ ಡ್ಯೂರೇಷನ್, ಲೈಕ್ 3 to 4 years ತಗೊಂಡಾಗ ದೇರ್ ಆರ್ ಸ್ಟಡೀಸ್ ಆಗುತ್ತೆ ಅಂತ. ಬಟ್ ನಾವು ಕೊಡೋ ಕಾನ್ಸಂಟ್ರೇಷನ್ ಅಲ್ಲಿ, ನಾವು ಕೊಡೋ ಟಾಪಿಕಲ್ ಸೊಲ್ಯೂಷನ್ ಅಲ್ಲಿ ಇದುವರೆಗೂ ಯಾವ್ದು ಕೇಸ್ ಸ್ಟಡಿ ರಿಪೋರ್ಟ್ ಆಗಿಲ್ಲ. ಸೊ ಫಿನಾಸ್ಟ್ರೈಡ್ ಕೊಡೋದ್ರಿಂದ ಏನಾಗುತ್ತೆ, ಡೈರೆಕ್ಟ್ ಆಗಿ ಯಾವ ಹಾರ್ಮೋನ್ ಇಂದಾಗಿ ಇದು ಹೇರ್ ಲಾಸ್ ಆಗ್ತಿದೆನೋ ಆ ಹಾರ್ಮೋನ್ ಅನ್ನ ಬ್ಲಾಕ್ ಮಾಡ್ಬಿಟ್ಟು ಆಕ್ಟಿವ್ ಹೇರ್ ಫಾಲ್ ನ ಕಂಟ್ರೋಲ್ ಆಗೇ ಆಗುತ್ತೆ. ಓಕೆ, ಫಿನಾಸ್ಟ್ರೈಡ್ ನು ಅಗೇನ್ ಓರಲ್ ಆದ್ರೂ ಕೊಡ್ಬೋದು, ಓರಲ್ ಟ್ಯಾಬ್ಲೆಟ್ ಆಗಾದ್ರೂ ಕೊಡ್ಬೋದು, ಇಲ್ಲ ಟಾಪಿಕಲ್ ಸ್ಪ್ರೇ ಎಲ್ಲ ಅವೈಲೇಬಲ್ ಇರುತ್ತೆ. ಇದೆಲ್ಲಾನು ಒಂದು ಡರ್ಮೆಟಾಲಜಿಸ್ಟ್ ಅಂಡರ್ ಮತ್ತು ಅಡ್ವೈಸ್ ಮೇಲೆನೆ ಮಾಡ್ಬೇಕಾಗುತ್ತೆ. ಎಲ್ಲದಕ್ಕೂ ಕನ್ಸಲ್ಟೇಷನ್ ಬೇಕಾಗುತ್ತೆ. ಓಕೆ ಮ್ಯಾಮ್, ಈಗ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡ್ರು ಹೇರ್ ಫಾಲ್ ಕಮ್ಮಿ ಆಗ್ತಿಲ್ಲ ಅಥವಾ ರೀಗ್ರೋತ್ ಆಗ್ತಾ ಇಲ್ಲ ಅಂದಾಗ ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್ ಏನಿರುತ್ತೆ ಮ್ಯಾಮ್? ಓಕೆ, ಸೊ ಈಗ ಮಿನಾಕ್ಸಿಡಿಲ್ ಅಂಡ್ ಫಿನಾಸ್ಟ್ರೈಡ್ ಜೊತೆಗೇನೆ ಅದರ್ ಸಪ್ಲಿಮೆಂಟ್ಸ್ ತಗೊಳ್ಬಹುದು. ದೇರ್ ಇಸ್ ನೋ ಹಾರ್ಮ್ ಇನ್ ಟೇಕಿಂಗ್. ಅಂಡ್ ಅದರ ಜೊತೆಗೆ PRP GFC ಟ್ರೀಟ್ಮೆಂಟ್ ನ ಕನ್ಸಿಡರ್ ಮಾಡಬೇಕು. ಸೊ PRP GFC ಅಂತಂದ್ರೆ ಏನು, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಅಥವಾ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟರ್ ಅಂತ ಇರುತ್ತೆ. ಸೊ ಅದ್ರಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಅವ್ರ ಪೇಷಂಟ್ ಓನ್ ಬ್ಲಡ್ ನ ನಾವು ಡ್ರಾ ಮಾಡ್ಕೊಂಡು ಅದನ್ನ ನಾವು ಮಷಿನ್ ಅಲ್ಲಿ ಹಾಕಿ ಎಲ್ಲ ಪ್ರೊಸೆಸ್ ಮಾಡಿ ಅವ್ರದ್ದು ಓನ್ ಇಮ್ಯುನಿಟಿ ಪವರ್ ನ ನಾವು ಯುಟಿಲೈಸ್ ಮಾಡ್ಕೊಳ್ತಾ ಇದೀವಿ. ಸೊ ಅದ್ರಲ್ಲಿರೋ ನಾವು ಒಂದು ಫೈನಲ್ ಒಂದು ಸೀರಮ್ ನ ತೆಗೆದಾಗ ಅದರಲ್ಲಿ ಅವ್ರದ್ದು ಗ್ರೋತ್ ಫ್ಯಾಕ್ಟರ್ಸ್, ಪ್ಲೇಟ್ಲೆಟ್ಸ್ 4 times ಹೆಚ್ಚಿಗೆ ಇರುತ್ತೆ. ಪ್ಲೇಟ್ಲೆಟ್ಸ್, ಗ್ರೋತ್ ಫ್ಯಾಕ್ಟರ್ಸ್, ಇಂಟರ್ಲೂಕಿನ್ಸ್ ಎಲ್ಲ ಇರುತ್ತೆ. ಅದನ್ನ ನಾವು ಸ್ಕಾಲ್ಪ್ ಇಂಜೆಕ್ಟ್ ಮಾಡ್ತೀವಿ, ಎಲ್ಲಿ ಬಾಲ್ಡ್ ಇದೆ ಅಲ್ಲಿ. ಸೊ ಎರಡರಲ್ಲೂ ಪ್ರೊಸೀಜರ್ ಸೇಮ್ ಇರುತ್ತೆ. ಈಗ ಕನ್ಫ್ಯೂಷನ್ ತುಂಬಾ ಜನ ಕೇಳ್ತಾರೆ, PRP ಬೆಟರಾ GFC ಬೆಟರಾ ಅಂತ. ಸೊ ಹಾಗಂತ ಬಂದಾಗ ಎರಡರಲ್ಲೂ ರಿಸಲ್ಟ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ GFC ಕಂಪೇರಿಟಿವ್ಲಿ ಬೆಟರ್ ಅಂತ ಸ್ಟಡೀಸ್ ಅಲ್ಲಿ ತೋರಿಸಿದೆ. ಅದ್ರ ಜೊತೆಗೆ GFC ಕಡಿಮೆ ಪೇನ್ಫುಲ್ ಕಡಿಮೆ ಇರುತ್ತೆ, ಅಂದ್ರೆ ಲೆಸ್ ಪೇನ್ಫುಲ್ ಇರುತ್ತೆ GFC. ಈಗ ಮಿನಾಕ್ಸಿಡಿಲ್, ಫಿನಾಸ್ಟ್ರೈಡ್ ಅಂಡ್ PRP GFC ಮಾಡಿದ್ರು ಅಥವಾ ನಂಗೆ ಇದೆಲ್ಲ ಮಾಡಕ್ ಆಗಲ್ಲ, ನಂಗೆ ಸ್ವಲ್ಪ ಡೈರೆಕ್ಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂದ್ರೂ ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ಲೈಕ್ ಅಲ್ಟಿಮೇಟ್ ಆಪ್ಷನ್. ಓಕೆ, ಸೊ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತಂದ್ರೆ ತುಂಬಾ ಜನ ಗೊತ್ತಿರಲ್ಲ. ಅವ್ರೇನ್ ಅನ್ಕೊಂತಾರೆ, ಒಂದ್ ಕಡೆ ಹೇರ್ ತೆಗೆದು ಇನ್ನೊಂದ್ ಕಡೆ ಹಚ್ತಾರೆ ಅಂತಾರೆ. ಆ ತರ ಇರಲ್ಲ, ಹೇರ್ನೇ ಹಚ್ಚಿರುತ್ತೆ. ಬಟ್ ಹೇರ್ ರೂಟ್ ಅಲಾಂಗ್ ವಿತ್ ಹೇರ್ ರೂಟ್ ತಗೊಂಡ್ ಬಂದ್ ಹಚ್ಚಿರುತ್ತೆ. ಓಕೆ, ಸೊ ಒಂದ್ಸಲ ಗ್ರಾಫ್ಟ್ ಅಪ್ಟೇಕ್ ಆದಾಗ ಅದು ಹೇರ್ ಏನಿರುತ್ತಲ್ಲ, ಚಿಕ್ಕ ಪುಟ್ಟ ಹೇರ್, ಅದು ಉದುರೋಗ್ಬಿಡುತ್ತೆ. ಉದುರೋಗಿ ದ ಹೇರ್ ರೂಟ್ ಏನಿರುತ್ತಲ್ಲ ಅದು ಅಪ್ಟೇಕ್ ಆದಾಗ ಅವಾಗ ನ್ಯೂ ಹೇರ್ ಗ್ರೋತ್ ಆಗುತ್ತೆ. ಬಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆನು ನಾವು ಸೇಮ್ ಮಿನಾಕ್ಸಿಡಿಲ್, ಫಿನಾಸ್ಟ್ರೈಡ್ ಆರ್ PRP GFC ಸ್ವಲ್ಪ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಬಿಕಾಸ್ ಈಗ ಹೊಸದಾಗಿ ಬಂದಿರೋ ಹೇರು ಸೇಮ್ ಹಾರ್ಮೋನಲ್ ಇನ್ಫ್ಲುಯೆನ್ಸ್ ಅಲ್ಲೂ ಹೋಗ್ಬೋದು. ಸೊ ನಾವು ರೆಗ್ಯುಲರ್ ಟ್ರೀಟ್ಮೆಂಟ್ ಮೇಂಟೈನ್ ಮಾಡ್ಲೇಬೇಕಾಗುತ್ತೆ. ಸೊ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಸುಮ್ಮನೆ ಹಂಗೆ ಬಿಟ್ಟು ಮೇಂಟೈನ್ ಮಾಡದೆ ಬಿಟ್ರೆ ಅಗೇನ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಮ್ಯಾಮ್, ಎಷ್ಟೋ ಜನಕ್ಕೆ ಅಂದ್ರೆ ಕ್ವಶನ್ ಇರುತ್ತೆ, ಮಾಸ್ಟರ್ಬೇಷನ್ ಮಾಡೋದ್ರಿಂದ ಅಥವಾ ಹಸ್ತಮೈಥುನ ಮಾಡೋದ್ರಿಂದ ಹೇರ್ ಲಾಸ್ ಆಗುತ್ತಾ ಅಥವಾ ಬಾಲ್ನೆಸ್ ಆಗುತ್ತಾ ಅಂತ ಇರುತ್ತೆ. ಇದ್ರ ಬಗ್ಗೆ ನಿಮ್ ಟೇಕ್ ಆನ್ ಏನ್ ಮ್ಯಾಮ್? ಮಾಸ್ಟರ್ಬೇಷನ್ ಮಾಡೋದ್ರಿಂದ ಹೇರ್ ಲಾಸ್ ಜಾಸ್ತಿ ಆಗುತ್ತೆ ಅಂತ. ಓಕೆ, ಸೊ ದೇರ್ ಆರ್ ಮೆನಿ ಅದರ್ ಥಿಂಗ್ಸ್. ಮಾಸ್ಟರ್ಬೇಷನ್ ಮಾಡೋದ್ರಿಂದ ಎನರ್ಜಿ ಲಾಸ್ ಆಗುತ್ತೆ ಅಂತ ಇದೆ, ಹೇರ್ ಲಾಸ್ ಆಗುತ್ತೆ ಅಂತ ಇದೆ. ಹಾಗೆ ಅದೆಲ್ಲ ಇವಾಗ ಮಿತ್ತು. ಓಕೆ, ಬಿಕಾಸ್ ಯಾಕೆ ಆತರ ಅಂತಿದ್ರು ಅಂದ್ರೆ ಮಾಸ್ಟರ್ಬೇಷನ್ ಮಾಡೋದ್ರಿಂದ ಪ್ರೋಟೀನ್ ಲಾಸ್ ಆಗುತ್ತೆ, ಪ್ರೋಟೀನ್ ಲಾಸ್ ಆದ್ರೆ ಹೇರ್ ಲಾಸ್ ಆಗುತ್ತೆ ಅಂತ. ಬಟ್ ನಮ್ಮ ಬಾಡಿಯಲ್ಲಿ ಅಡಿಪೆಟ್ ಪ್ರೋಟೀನ್ ಇರುತ್ತೆ. ಓಕೆ, ಸೊ ಆ ಮಾಸ್ಟರ್ಬೇಷನ್ ಮಾಡೋದ್ರಿಂದ ಯಾವುದೇ ತರದ್ದು ಹೇರ್ ಲಾಸ್ ಆಗಲ್ಲ.
ಇನ್ನು ಸ್ವಲ್ಪ ಜನ ಹೇಳ್ತಾರೆ ಮ್ಯಾಮ್, ಬಹಳ ಸರಿ ಅಥವಾ ಕಂಟಿನ್ಯೂಸ್ ಆಗಿ ಹೇರ್ ಶಾಂಪೂ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಮ್ಯಾಮ್? ಸೊ ಹೇರ್ ಶಾಂಪೂ ಅಂದ್ರೆ ನೀವು ಯಾವ ಶಾಂಪೂ ಯೂಸ್ ಮಾಡ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನ್ ಕೇಸ್ ನಿಮ್ದು ಡ್ರೈ ಹೇರ್ಸ್ ಇದೆ ಅಂಡ್ ಸಲ್ಫೇಟ್ ಕಂಟೆಂಟ್ ಅಥವಾ ಡ್ರೈ ಶಾಂಪೂ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಹೇರ್ ಬ್ರೇಕೇಜ್ ಆಗಿ ಹೇರ್ ನಿಮ್ದು ವಾಲ್ಯೂಮ್ ಕಡಿಮೆ ಅನ್ಸುತ್ತೆ ಹೊರತು ಆಕ್ಟಿವ್ ಆಗಿ ಹೇರ್ ಶಾಂಪೂ ಡೈರೆಕ್ಟ್ಲಿ ಹೇರ್ ಫಾಲ್ ಗೆ ಕಾಂಟ್ರಿಬ್ಯೂಟ್ ಮಾಡಲ್ಲ, ಇಂಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಅಂಡ್ ಟೂ ಫ್ರೀಕ್ವೆಂಟ್ ಹೇರ್ ವಾಶ್, ಇನ್ ಕೇಸ್ ಸಂಬಡಿ ಯಾರಿಗಾದ್ರು ಡ್ಯಾಂಡ್ರಫ್ ಇದೆ ಅಥವಾ ಆಯಿಲಿ ಸ್ಕಾಲ್ಪ್ ಇದೆ ಅಂದ್ರೆ ಟೂ ಫ್ರೀಕ್ವೆಂಟ್ ಹೇರ್ ವಾಶ್ ವಿತ್ ಮೈಲ್ಡ್ ಶಾಂಪೂ ಏನು ಹಾರ್ಮ್ ಆಗಲ್ಲ. ಸೊ ಶಾಂಪೂ ಕಾಸಸ್ ಫ್ರೀಕ್ವೆಂಟ್ ಹೇರ್ ವಾಶ್ ಅಥವಾ ಫ್ರೀಕ್ವೆಂಟ್ ಶಾಂಪೂಯಿಂಗ್ ಕಾಸಸ್ ಹೇರ್ ಫಾಲ್ ಅನ್ನೋದು ನಿಲ್ತದೆ. ಓಕೆ ಮ್ಯಾಮ್, ಲಾಸ್ಟ್ ಅಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ, 1 ವೀಕ್ ಅಂತ ತಗೊಂಡ್ರೆ ಹೇರ್ ಕೇರ್ ನ ಯಾವ ತರ ಮಾಡ್ಕೋಬಹುದು, ಡೇ ವೈಸ್ ಅಥವಾ 1 ವೀಕ್ ವೈಸ್ ಅಂತ ಹೇಳ್ಕೊಡಿ ಮ್ಯಾಮ್, ಯಾವ ತರ? ಓಕೆ, ಸೊ ನಮ್ ಹೇರ್ ರಿಲೇಟೆಡ್ ಬಂದಾಗ ಫಸ್ಟ್ ಥಿಂಗ್ ಬರೋದೇ ಶಾಂಪೂ. ಓಕೆ, ಶಾಂಪೂ ಯಾವಾಗ ಮಾಡಿ, ಸೊ ಆಲ್ರೆಡಿ ಹೇಳಿದೆ ನಾನು ಏನಂತ, ನೀವು ನಿಮ್ಮ ಹೇರ್ ಪ್ರಕಾರ ನೀವು ಶಾಂಪೂನ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಶಾಂಪೂದಲ್ಲಿ ಮೇನ್ಲಿ ಕಂಟೆಂಟ್ಸ್ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಫಾರ್ ಆಯಿಲಿ ಹೇರ್ಸ್ ಆಗಿರ್ಬೋದು, ಫಾರ್ ಡ್ರೈ ಹೇರ್ಸ್ ಆಗಿರ್ಬೋದು, ಫಾರ್ ಡ್ಯಾಂಡ್ರಫ್ ಇರೋ ಹೇರ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಮೆಡಿಕೇಟೆಡ್ ಶಾಂಪೂ. ಅಂಡ್ ಫಾರ್ ಟ್ರೀಟೆಡ್ ಹೇರ್ಸ್ ಆಗಿರ್ಬೋದು, ಟ್ರೀಟೆಡ್ ಹೇರ್ಸ್ ಅಂದ್ರೆ ಕೆರಾಟಿನ್ ಟ್ರೀಟ್ಮೆಂಟ್, ಸಿಸ್ಟಿನ್ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಲ್ಲ ಆ ತರ ಹೇರ್ಸ್ಗೆ ಆ ಹೇರ್ ಅಕಾರ್ಡಿಂಗ್ ನಿಮ್ ಶಾಂಪೂನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಆಮೇಲೆ ಫ್ರೀಕ್ವೆನ್ಸಿ ಅಂತ ಬಂದಾಗ 2 to 3 times in a week is recommended. ಓಕೆ, ವಾರಕ್ಕೆ ಒಂದ್ಸಲ ಹೇರ್ ವಾಶ್ ಮಾಡೋದು, 15 ದಿನಕ್ಕೆ ಒಂದ್ಸಲ ಹೇರ್ ವಾಶ್ ಮಾಡೋದು ಅಂತ ಮಿತ್. ಓಕೆ, 2 to 3 times ಅಟ್ ಲೀಸ್ಟ್ ಇಸ್ ರಿಕಮೆಂಡೆಡ್. ಅದ್ರ ಜೊತೆಗೆ ಜಿಮ್ ವರ್ಕರ್ ಏನಾದ್ರು ಇದ್ರೆ, ತುಂಬಾ ಆಯಿಲಿ ಆಗ್ತಿದ್ರೆ ಸ್ಕಾಲ್ಪ್, ಡೈಲಿನೂ ಯೂಸ್ ಮಾಡ್ಬೋದು, ಬಟ್ ವಿತ್ ಮೈಲ್ಡ್ ಶಾಂಪೂ ಯೂಸ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಕಂಡೀಷನಿಂಗ್ ಹಚ್ಕೋಬಹುದು. ಸೊ ಕಂಡೀಷನಿಂಗ್ ಇಸ್ ಜಸ್ಟ್ ಲೈಕ್ ಪೋಸ್ಟ್ ಶಾಂಪೂಯಿಂಗ್. ಕಂಡೀಷನರ್ ಅಲ್ಲಿ ತುಂಬಾ ಟೈಪ್ಸ್ ಬರ್ತವೆ, ಬಟ್ ಬೇಸ್ಡ್ ಆನ್ ದ ಹೇರ್ ಫಾಲ್ ನಮ್ದು ಹೇರ್ ಕಂಡೀಷನ್ ಮೇಲೆ ನಾವು ಕಂಡೀಷನರ್ ಯೂಸ್ ಮಾಡ್ಕೋಬಹುದು. ಹೇರ್ ಆಯಿಲ್ ನ ವಾರಕ್ಕೆ 2 ಸಲ ಯೂಸ್ ಮಾಡ್ಕೋಬಹುದು. 2 hours ಬಿಫೋರ್ ಹೇರ್ ವಾಶ್ ಈಸ್ ರಿಕಮೆಂಡೆಡ್. ಅಗೇನ್ ಇಫ್ ಎನಿ ಕಂಡೀಷನ್ಸ್ ಹೇರ್ ಆಯಿಲ್ ನ ನೆತ್ತಿಗೆ ಹಚ್ಚಬಾರ್ದು. ಓಕೆ ಮ್ಯಾಮ್, ಈಗಿನ ರೀಸೆಂಟ್ ಡೇಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಇರ್ಬೋದು, ಆದಿವಾಸಿ ಹೇರ್ ಆಯಿಲ್ ಅಂತ ಟ್ರೆಂಡಿಂಗ್ ಅಲ್ಲಿ ಇದೆ ಮ್ಯಾಮ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ಓಕೆ, ಸೊ ಆದಿವಾಸಿ ಹೇರ್ ಆಯಿಲ್ ನಾನು ನೋಡಿದೀನಿ ಇನ್ಸ್ಟಾಗ್ರಾಮ್ ರೀಲ್ಸ್ ನ. ಅದ್ರಲ್ಲಿ ಯಾವ್ದು ಅದು ಇದು ಎಲ್ಲಾ ಗಿಡಮೂಲಿಕೆ ಜಡಿಬೂಟಿಗಳನ್ನೆಲ್ಲ ತಂದು ಅದನ್ನ ಆಯಿಲ್ ಕುದಿಸಿ ಎಲ್ಲ ಆಯಿಲ್ ಮಾಡ್ತಾರೆ. ಎಷ್ಟೊಂದ್ ಜನಕ್ಕೆ ಆ ಜಡಿಬೂಟಿಗಳ ಹೆಸರೇ ಗೊತ್ತಿಲ್ಲ. ಸೊ ಹೆಸರೇ ಗೊತ್ತಿಲ್ಲ ಅಂದಾಗ ಅದರಿಂದ ಮಾಡಿರೋ ಆಯಿಲ್ ಬಗ್ಗೆ ಹೇಗ್ ನಂಬಕ್ಕಾಗತ್ತೆ? ಓಕೆ, ಸೊ ಅದಕ್ಕೆ ಯಾವುದೇ ರೀತಿಯಾದ ಸೈಂಟಿಫಿಕ್ ಸ್ಟಡಿ ಆಗ್ಲಿ, ಯಾವ್ದಾದ್ರು ವ್ಯಾಲಂಟಿಯರ್ ಸ್ಟಡಿ ಆಗ್ಲಿ ಏನೂ ಆಗಿರಲ್ಲ. ಸೊ ಮತ್ತೆ ಅದ್ರಕ್ಕೆ ಅಲರ್ಜಿ ಆಗ್ಬೋದು ಕೆಲವೊಬ್ಬರಿಗೆ, ಅದರಿಂದ ಇನ್ನೂ ಜಾಸ್ತಿ ಹೇರ್ ಫಾಲ್ ಆಗ್ಬೋದು ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಈ ತರ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಕಾಶಿಯಸ್ ಆಗಿರೋದು ಒಳ್ಳೇದು. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನೋಡ್ತಾ ಇದೀವಿ, ಕಂಟಿನ್ಯೂಸ್ಲಿ ಪ್ರಾಡಕ್ಟ್ಸ್ ನ ಡೈರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತಾರೆ, ಅಲ್ಲೇ ಸೆಲ್ ಮಾಡ್ಬಿಡ್ತಾರೆ. ಸೊ ರೀಲ್ ಪ್ರಾಡಕ್ಟ್ಸ್ ವರ್ಸಸ್ ರಿಯಾಲಿಟಿ ಪ್ರಾಡಕ್ಟ್ಸ್ ಬಗ್ಗೆ ನೀವು ಯಾವ ತರ ನಮ್ಗೆ ಆಡಿಯನ್ಸ್ ಗೆ ಹೇಳ್ಕೊಡ್ತೀರಾ? ಯಾವ ತರ ಅದನ್ನ ಬಳಸಬೇಕು ಅಂತ ಹೇಳ್ಕೊಡ್ತೀರಾ? ಇವಾಗ ನನ್ನ ಹತ್ರ ತುಂಬಾ ಪೇಷಂಟ್ಸ್ ಬರ್ತಾರೆ, ಇಷ್ಟಿಷ್ಟೆಲ್ಲ ಪ್ರಾಡಕ್ಟ್ಸ್ ತಗೊಂಡ್ ಬರ್ತಾರೆ. ಬಟ್ ಏನಂತಂದ್ರೆ ಅಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಎನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿರೋ ಪ್ರಾಡಕ್ಟ್ಸ್ಗೆ ನಮ್ ಪ್ರಕಾರ ಯಾವ್ದು ಸ್ಟಡೀಸ್ ಆಗಿಲ್ಲ. ಸೊ ನಿಮ್ಗೆ ಏನಾದ್ರು ಡಾಕ್ಯುಮೆಂಟೆಡ್ ಪ್ರೂಫ್ ಅಥವಾ ಡಾಕ್ಯುಮೆಂಟೆಡ್ ಸ್ಟಡಿ ಆಗಿರೋ ಪ್ರಾಡಕ್ಟ್ ಅಂತ ಅನ್ಸಿದ್ರೆ ಯೂಸ್ ಮಾಡ್ಬೋದು. ಬಟ್ ನಮ್ ಪ್ರಕಾರ ಸ್ಟಡಿ ಆಗದೆ ಇರೋದು ಅಥವಾ ಯಾವ್ದೋ ರೀತಿಯಾದ ಕ್ಲಿನಿಕಲ್ ಟ್ರಯಲ್ಸ್ ಆಗದೆ ಇರೋ ಪ್ರಾಡಕ್ಟ್ಸ್ ನ ಯೂಸ್ ಮಾಡದೇ ಇರೋದು ಒಳ್ಳೇದು. ಬಿಕಾಸ್ ನಿಮ್ಮ ಕಂಡೀಷನ್ಗೆ ಎಲ್ಲಾ ಶಾಂಪೂ ಸೂಟ್ ಆಗುತ್ತೆ, ಎಲ್ಲಾ ಹೇರ್ ಕೇರ್ ಪ್ರಾಡಕ್ಟ್ ಸೂಟ್ ಆಗುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಓಕೆ, ಅದೇ ಡರ್ಮಟೋಲಜಿಸ್ಟ್ ಪ್ರಿಸ್ಕ್ರೈಬ್ಡ್ ಪ್ರಾಡಕ್ಟ್ಸ್ ಆದ್ರೆ ಏನಾಗುತ್ತೆ, ಸ್ಟಡಿ ಮಾಡಿರೋದಿರುತ್ತೆ. ಓಕೆ, ಎಲ್ಲ ಕ್ಲಿನಿಕಲ್ ಟ್ರಯಲ್ಸ್ ಆಗಿರುತ್ತೆ. ಸೊ ಅದನ್ನ ನಿಮ್ಮ ಕಂಡೀಷನ್ ಪ್ರಕಾರ ಕೊಡೋ ಟ್ರೀಟ್ಮೆಂಟ್ ಇಸ್ ಬೆಟರ್. ಓಕೆ ಮ್ಯಾಮ್, ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಯಾವ ತರ ಹೇರ್ ಫಾಲ್ ಆಗುತ್ತೆ ಅಥವಾ ಅದನ್ನ ಬಾಲ್ನೆಸ್ ಇಂದ ಯಾವ ತರ ಡಿಫ್ರೆನ್ಶಿಯೇಟ್ ಮಾಡಬೇಕು, ರಿಸ್ಕ್ ಫ್ಯಾಕ್ಟರ್ ಏನಿರುತ್ತೆ, ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ, ಮತ್ತೆ ಪ್ರಾಡಕ್ಟ್ಸ್ ನ ಯಾವ ತರ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಂತ ಡಾಕ್ಟರ್ ಸರೋಜಾ ಪಾಟೀಲ್ ನಮ್ಗೆ ಧನ್ಯವಾದಗಳು. ಮ್ಯಾಮ್, ನಿಮ್ ಅಡ್ರೆಸ್ ನು ಕೂಡ ಹೇಳ್ಬಿಡಿ, ಯಾಕಂದ್ರೆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಆಡಿಯನ್ಸ್ ಕೇಳ್ಬೋದು. ಸೊ ಎಲ್ಲಿ ನೀವು? ಸೊ ನನ್ನ ಹೆಸರು ಅಂದ್ರೆ ಗೊತ್ತಾಗಿದೆ, ನಾನು ಡಾಕ್ಟರ್ ಸರೋಜಾ ಪಾಟೀಲ್. ನಾನು ಪ್ರಾಕ್ಟಿಸಿಂಗ್ ಡರ್ಮಟೋಲಜಿಸ್ಟ್, ಸುರಕ್ಷಾ ಸ್ಕಿನ್ ಕೇರ್ ಕ್ಲಿನಿಕ್ ಅಂತ KC ರಾಣಿ ರೋಡ್ ಗದಗಲ್ಲಿ, ಪ್ರಕಾಶ್ ಬುಕ್ ಡಿಪೋ ಮೇಲೆ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.